ಮಿತ್ರ ನಮಸ್ಕಾರ, ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಕರ್ನಾಟಕ ಸರ್ಕಾರಿ ನೌಕರ ತನ್ನ LIC ಪಾಲಿಸಿಯನ್ನು HRMS 2.0ದಲ್ಲಿ ಹೇಗೆ ಅವನು ಎಂಡ್ ಡೇಟನ್ನು ಕೊಟ್ಟು ಸ್ಟಾಪ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ನೋಡೋಣ. ಈಗಾಗಲೇ ನಾವು ಮಾಡಿಸಿರ್ತೀವಿ, ಮೆಚುರಿಟಿ ಹತ್ರ ಬಂದಿರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಅವಾಗ ನಾವೇನು ಮಾಡ್ತೀವಿ, ಹಾಗೆ ಮರೆತು ಬಿಡ್ತೀವಿ, ಹಾಗೆ ಕಟಾವ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಮುಂಚಿತವಾಗಿ ಎಂಡ್ ಡೇಟನ್ನು ಕೊಟ್ಕೋಬೇಕು. ಈಗ ಮಾಡ್ಯೂಲು ಇನ್ಸೂರೆನ್ಸ್ ಅಂತ ಇರುತ್ತೆ ನೋಡಿ, ಆ ಇನ್ಸೂರೆನ್ಸ್ ಮಾಡ್ಯೂಲ್ ಅಂತ HRMS 2.0ದ DDO, ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಡ್ರಾಯಿಂಗ್ ಆಫೀಸರ್ ಅವರ ಏನು DDO ಇದೆಯಲ್ಲ, ಅಪ್ರೂವ್ ರೋಲ್, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಬಂದುಬಿಟ್ಟು ಇಲ್ಲಿ LIC ಅಂತ ಬರುತ್ತೆ ಇನ್ಸೂರೆನ್ಸು, ಅದರಲ್ಲಿ LIC ಲಿಸ್ಟ್ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಅದರಲ್ಲಿ ನಮ್ಮ ಯಾರ್ದು ಮಾಡ್ತಿದ್ದೀವೋ ಅವರ ಡೀಟೇಲ್ಸ್ ಎಲ್ಲ ಇಲ್ಲಿ ಕಾಣಿಸುತ್ತೆ. KJD ನಂಬರು, ಹೆಸರು, ಅವ್ರ ಇನ್ಸೂರೆನ್ಸ್ ಪಾಲಿಸಿ ನಂಬರು, ಹಾಗೆಯೇ ಅವ್ರದ್ದು ಡೇಟ್ ಎಲ್ಲವೂ ಕೂಡ ಕಾಣ್ತದೆ, ಪ್ರೀಮಿಯಂ ಅಮೌಂಟು ಕೂಡ ಕಾಣ್ತಾ ಇರುತ್ತೆ. ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಮಗೆ ಆಲ್ರೆಡಿ ನಮ್ಮ ಪ್ರೀಮಿಯಂ ಅಮೌಂಟ್ ಎಷ್ಟಿದೆ ಅದು ಕಾಣಿಸ್ಕೊಳ್ತಾ ಇರುತ್ತೆ. ನಾವು ಇದಕ್ಕೆ ಈ ಹಿಂದೆ HRMS 1ನಲ್ಲಿ ನಾವು ಯಾವುದೇ ರೀತಿ ಎಂಡ್ ಡೇಟ್ ಕೊಡ್ತಾ ಇರಲಿಲ್ಲ, ನಾವಾಗೇ ನೆನ್ಪು ಮಾಡಿಕೊಂಡು ಅದನ್ನು ಸ್ಟಾಪ್ ಮಾಡಬೇಕಿತ್ತು. ಸೊ ಇದು ಇದು ಈ ರೀತಿ ಇಲ್ಲ. ಇಲ್ಲಿ ಮೊದಲೇ ನಾವು ಎಂಡ್ ಡೇಟನ್ನು ಕೊಟ್ಟು ಸ್ಟಾಪ್ ಮಾಡ್ಕೋಬೋದಾಗತ್ತೆ. ಅದಕ್ಕೆ HRMS 2.0ದಲ್ಲಿ ಅದೊಂದು ಅವಕಾಶ ಇದೆ. ಅದಕ್ಕೆ ನಾವು ಇಲ್ಲಿ ಎಂಡ್ ಡೇಟನ್ನು ನೀವು ಕೊಡೋದಕ್ಕೆ ಪಾಲಿಸಿ ಎಂಡ್ ಡೇಟ್ ಅಂತ ಇದೆ. ಸೊ ಎಂಡ್ ಡೇಟ್ ಅಂದರೆ ಏನು ಅಂತ ಹೇಳಿದ್ರೆ, ನಮ್ಮದು ಮೆಚುರಿಟಿ ಡೇಟ್ ಯಾವಾಗಿದೆಯೋ ನಮ್ಮ ಬಾಂಡಲ್ಲಿರುತ್ತೆ, LIC ಬಾಂಡಲ್ಲಿ, ಅಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಎಂಡ್ ಡೇಟನ್ನು ಅಲ್ಲಿರುವಂಥ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ಈಗ ನಾವು ನೋಡೋಣ, ನಾವು ಎಂಡ್ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡೋಣ. ಓಕೆ, ಆ ಕ್ಯಾಲೆಂಡರ್ ಇದೆಯಲ್ಲ, ಆ ಕ್ಯಾಲೆಂಡರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕ್ಯಾಲೆಂಡರ್ ಮೇಲೆ ಒತ್ತಿ, ಸೊ ಇಲ್ಲಿ ರಿಮಾರ್ಕ್ಸನ್ನು ಕೂಡ ಅಲ್ಲಿ ಒತ್ತಿಬಿಟ್ಟು, ಅದೇ ನೀವು ಇಯರು, ತಿಂಗಳು, ಡೇಟು ಆ ಮೂರನ್ನು ಕೂಡ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ರಿಮಾರ್ಕ್ಸನ್ನು ಬರ್ಕೊಳ್ತಾ ಇದ್ದೀನಿ. ರಿಮಾರ್ಕ್ಸು ಎಂಡ್ LIC ಪಾಲಿಸಿ ಅಂತನಾದರೂ ಬರ್ಕೊಳ್ಳಿ, ಅಥವಾ ಮೆಚ್ಯೂರಿಟಿ ಪಾಲಿಸಿ ಅಂತನಾದರೂ ಬರ್ಕೊಳ್ಳಿ. ಈಗ ನಾನು ಎಂಡ್ ಡೇಟನ್ನು ತೊಗೊಳ್ತಾ ಇದ್ದೀನಿ. ಸೊ ಜಸ್ಟ್ ವೆಯ್ಟ್ ಮಾಡಿ. ನಮಗೆ ಇಲ್ಲಿ ಇಯರ್ ಇದೆಯಲ್ಲ, ಆ ಇಯರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಮಗೆ ಹಿಂದೆ ಮುಂದೆ ಇಯರ್ಗಳು ಕಾಣಿಸ್ಕೊಳ್ಳುತ್ತೆ. ನಮಗೆ ಸರಿಯಾದ ಇಯರನ್ನು ನೋಡಿಕೊಂಡು ನೀವು ನಿಮ್ಮ ಇಯರು, ತಿಂಗಳು ಮತ್ತು ಡೇಟು ಅದನ್ನು ನೀವು ಕೊಟ್ಟರೆ ಅದು ತಗೊಳ್ಳುತ್ತೆ. ಸೊ ನಾನು ಅದನ್ನು ಒಂಚೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಯರ್ ಬಂದುಬಿಟ್ಟು 2041 ಇದೆ. ಸೊ ನಾನು ಈಗಲೇ ಕೊಡ್ಕೊಳ್ತಾ ಇದ್ದೀನಿ. ಸೊ ಸೇಮ್ ಆಗಸ್ಟ್ ತಿಂಗಳೇ ಇರೋದ್ರಿಂದ ನಾನು ಆಗಸ್ಟ್ ತಿಂಗಳು ಅಂತ ಕೊಡ್ತಾ ಇದ್ದೀನಿ. ಆಗಸ್ಟ್ 28 ಇದೆ. ಸೊ ಸೆಲೆಕ್ಟ್ ಆಯಿತು. ಇಲ್ಲಿ ರಿಮಾರ್ಕ್ಸು ಎಂಡ್ ಅಂತನಾದರೂ ಕೊಡಿ, ಅಥವಾ ಮೆಚುರಿಟಿ ಡೇಟ್, ಮೆಚುರಿಟಿ ಮೈ LIC ಪಾಲಿಸಿ ಅಂತನಾದರೂ ಕೊಡಿ. ಸೊ ಏನಾದರೂ ನೀವು ಇಲ್ಲಿ ಏನಕ್ಕೆ ಎಂಡ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದನ್ನು ಬರೆದು ನೀವಿಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಎಂಡ್ ಡೇಟ್ ಅಂತ ಸುಮ್ಮನೆ ಕೊಡ್ತೀನಿ. ನೀವು ABCD ಬರೆದ್ರು ತಗೊಳುತ್ತೆ, ಆದರೆ ಪ್ರಾಪರಾಗಿ ಬರೀಬೇಕು. ಬರೆದ್ರೆ ಸಬ್ಮಿಟ್ ಕೊಟ್ಟರೆ ರೆಕಾರ್ಡ್ ಸಬ್ಮಿಟ್ ಆಗಿದೆ. ಸೊ ಈಗ ನಾವು ಕೊಟ್ಟಿದ್ದೀವಲ್ವಾ, ಅದನ್ನು ಮಾಡಿದ್ದೀವಲ್ವಾ, ಈಗ ಮತ್ತೊಮ್ಮೆ ಚೆಕ್ ಮಾಡೋಣ. ಸೊ ಇಲ್ಲಿ ಕರೆಕ್ಟಾಗಿ ತುಂಬಿದೆ ನೋಡಿ, ಎಲ್ಲ ಬಂದಿದೆ. ಸೊ ಈಗ ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟ್ ಪ್ರೋಸೆಸ್ ಏನು, ನಮ್ಗೆ ಸ್ಯಾಲ್ರಿ ಬಿಲ್ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ಅದನ್ನು ರೀಪ್ರೋಸೆಸ್ ಮಾಡಿಕೊಂಡ್ರೆ ನಿಮ್ಮದು ಆ LIC ಏನು ಕಟಾವಣೆ ಆಗಿತ್ತೋ, ಸೊ ಆ ತಿಂಗಳು ಯಾವಾಗ ಇದು ಎಂಡ್ ಮಾಡ್ತಿರೋ ಆ ತಿಂಗಳು ನಿಮಗೆ ಕಟಾವಣೆ ಆಗೋದಿಲ್ಲ. ಸೊ ಇದರಲ್ಲಿ ಏನು ಅಪ್ರೂವರು, ವೆರಿಫೈಯರು ಆ ರೀತಿ ರೋಲ್ಗಳೇನಿಲ್ಲ, ನೇರವಾಗಿ ಅಪ್ರೂವಲಲ್ಲೇ ಮಾಡೋದಾಗಿದೆ. ಥ್ಯಾಂಕ್ ಯು.